ನಮಸ್ಕಾರ ರೀ ಎಲ್ಲರಿಗೂ. ನಾ ಡ್ಯೂಟಿಯಿಂದ ಬರ್ತದಾರಿಲಿ ಫೋನ್ ಮಾಡಿದ್ರಿ ನಮ್ಮ ಮನೆಯವರು ಚಿಕನ್ ತೊಗೊಂಡೋಗಿ ಬಿರಿಯಾನಿ ಮಾಡೋ ಅಂತ. ಅವ್ರು ಬರ್ತಾರೆ 9:30ಗೆ. ಅಲ್ಲಿ ಗಂಟ ಮಾಡಿದ್ರಾಯ್ತಂತ ನಾ ತೊಗೊಂಬಂದಿನಿ ರೀ ಚಿಕನ್. ಬರ್ರಿ ಚಿಕನ್ ಬಿರಿಯಾನಿ ಮಾಡೋದು ಹೆಂಗಂತ ನೋಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಅದಕ್ಕಿಂತ ಮೊದಲು ಏನೇನು ತಂದೆ ನೋಡಿರಿ. ಬ್ರೆಡ್ ತಂದೀನಿ, ಬನ್ ತಂದೀನಿ. ಬನ್ ಅದು ಎರಡೇ ಬಂದವ, ಅದಕ್ಕೆ 16 ರೂಪಾಯಿ ನೋಡಿರಿ. 15 ಇತ್ತು, 16 ರೂಪಾಯಿ ಆಗ್ಯದ. ಇಲ್ಲಿಂದ ಎಲ್ಲ ನೋಡಿದ್ರೆ ನಮ್ಮೂರೇ ಬೆಟ್ರ್ ಅಂತ ಹೇಳ್ಬೋದು. ಅದರ ದುಳ್ಕೊಂತಿಲ್ಲಕ್ಕ ಬೆಂಗಳೂರು ಬೆಟ್ರ್ ಅಂತ ಹೇಳ್ಬೋದು. ಇಲ್ಲಿ ನೋಡಿರಿ 2 ಬನ್ನು ಮತ್ತು 1 ಬ್ರೆಡ್. ಆ ಕಡೆ ಅರ್ಧ kg ಚಿಕನ್ ತಂದೆ ನೋಡಿರಿ. ಇಷ್ಟು ತಂದೀನಿ. ಮತ್ತು ಈ ಕಡೆ ನಾನು ಈರುಳ್ಳಿ ಅದು ಕಟ್ ಮಾಡ್ಕೊಂಡು ನೋಡಿರಿ ಬಿರಿಯಾನಿಗೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊಬ್ಬರಿ ಇಷ್ಟು ತೊಗೊಂಡು ನೋಡಿರಿ ನಾನು. ಬರೀ ಈ ಕಡೆ ಚಿಕನ್ಗೆ ಏನೇನು ಹಾಕಿನಪ್ಪ ಅಂತಂದ್ರೆ ಅರಿಶಿನ ಇಷ್ಟು ತೊಗೊಂಡು ನೋಡಿರಿ ನಾನು. ಈ ಕಡೆ ಮಸಾಲೆ ಹಾಕಿಬಿಟ್ಟಿನಿ ರೀ. ಚಿಕನಿಗೆ ಏನೇನು ಹಾಕಿನಪ್ಪ ಅಂತಂದ್ರೆ ಖಾರ, ಉಪ್ಪು ಮತ್ತು ಬಿರಿಯಾನಿ ಮಸಾಲ ಹಾಕಿ ನೋಡಿರಿ. ಇಷ್ಟು ಹಾಕಿ ಮಿಕ್ಸ್ ಮಾಡಿ ಮೊಸರು ಹಾಕಿ ಮಿಕ್ಸ್ ಮಾಡಿ ಇಟ್ಟೀನಿ ರೀ. ಈ ಕಡೆ ನೋಡಿರಿ ಕೊಬ್ಬರಿ ಹುರ್ಕೊಂಡ, ಈ ಕಡೆ ಈರುಳ್ಳಿ ಹುರ್ಕೊಳತ್ತೀನಿ ರೀ. ಎಷ್ಟು ನಿಮಗೆ ತಕ್ಕಂಗೆ ನೋಡಿಕೊಂಡು ಹುರ್ಕೊರಿ. ಬಿರಿಯಾನಿ ಮಾಡತ್ತೀನಿ ರೀ ನಾನು, ಚಿಕನ್ ಬಿರಿಯಾನಿ. ಈ ಕಡೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ಕೊಂಡು ನೋಡಿರಿ ನಾನು. ಈ ಕಡೆ ಕೊಬ್ಬರಿ ಗ್ರೈಂಡ್ ಮಾಡ್ಕೊಳತ್ತೀನಿ ರೀ. ಈ ಥರ ಸಣ್ಣಾಗಿರಬೇಕು. ಆಮೇಲೆ ಅದ್ರಾಗೆ ನಾನು ಉಳ್ಳಾಗಡ್ಡಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡೀನಿ ರೀ. ಅದನ್ನು ಒಂದು ಸ್ವಲ್ಪ ನಾನು ಜಾಸ್ತಿ ಸಣ್ಣಾಗಿ ಇಟ್ಕೊರಿ, ತರಿಯಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ ಇಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಇಲ್ಲಿ ನೋಡಿರಿ ಚಕ್ಕೆ, ಲವಂಗ, ಸ್ಟಾರು ಮತ್ತು ಇಲೈಚಿ, ಮೆಣಸು ಮತ್ತು 2 ಪಲಾವ್ ಎಲೆ, ಕಲ್ಲರು, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡು ನೋಡಿರಿ. ಈಗ ಎಲ್ಲ ಹಾಕ್ಕೊಂಡೀನಿ ರೀ ನಾನು. ಹಾಕ್ಕೊಂಡ್ಬಿಟ್ಟು ಆಮೇಲೆ ಈಗ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕ್ಲತ್ತೀನಿ ರೀ. ನಮ್ಮ ಮನೆಗೆ ಕುಟ್ಟಿ ಮಾಡ್ಕೊಂಡಿದ್ದು ಅದು ಪಾಕೆಟ್ ತರ್ತೀವಲ್ಲ, ಅದು ಚಲೋ ಇರೋಂಗಿಲ್ಲ. ಅದು ಆದಷ್ಟು ಅವಾಯ್ಡ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಈಗ ಕೊಬ್ಬರಿ ಉಳ್ಳಾಗಡ್ಡಿ ಏನು ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ಅದು ಹಾಕ್ಕೊಂಡೀನಿ ರೀ. ಈಗ ಅರ್ಶಿಣ ಪೌಡರು ಮತ್ತು ಬಿರಿಯಾನಿ ಮಸಾಲ, ಪೆಪ್ಪರ್ ಪೌಡ್ರು ಹಾಕ್ಲತ್ತೀನಿ ನೋಡಿರಿ. ಹಾಕಿ ಅದನ್ನು ಒಂದು ಸ್ವಲ್ಪ ಚಲೋ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಕಡೆ ನೋಡಿರಿ ಎಲ್ಲ ಮಸಾಲ ಹಾಕಿ ಚಿಕನ್ ಇದು ಮಾಡಿದಲ್ರಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇದು ಚಿಕನ್ ಹಾಕ್ತೀನಿ ನೋಡಿರಿ. ನೋಡ್ಬೋದು ರೀ. ಚಿಕನ್ ಹಾಕಿ ನೀರು ಹಾಕಲ್ರಿ, ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಹಂಗೆ ಇಡ್ತೀನಿ ನೋಡಿರಿ. ಇಲ್ಲಿ ನಾನು ನೀವು ಬರೀ ಬಾಸ್ಮತಿ ಅಕ್ಕಿ ತೊಗೋತೀನಿ ಅಂದ್ರೆ ಅದು ತೊಗೋಬೋದು, ಇಲ್ಲ ನಾರ್ಮಲ್ ತೊಗೋತೀನಿ ಅಂದ್ರೆ ಅದು ತೊಗೋಬೋದು. ನಾ ತೊಗೊಂಡಿನಿ ರೀ ಇವತ್ತು ಬಾಸ್ಮತಿ ಅಕ್ಕಿ ನುಚ್ಚಕ್ಕಿ ತೊಗೊಂಡಿನಿ ರೀ. ಅದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ, ಮೆಣಸು, ಲವಂಗ, 1 ಪಲಾವ್ ಎಲೆ ಹಾಕೀನಿ ರೀ. ನೋಡಿರಿ ಇದ್ರಾಗ ಚಿಕನ್ದಾಗ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಟೀ ಕುಡಿ, ಅರ್ಧ ಕಪ್ಪಿಂದ ಹಾಕಿರಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಪೂರ್ತಿ ಗಟ್ಟಿ ಗ್ರೇವಿ ಥರನೇ ಇರಲಿ ನೋಡಿರಿ. ಇದೀಗ ಆಲ್ಮೋಸ್ಟ್ ಕುದ್ದದ್ರಿ. ಒಂದು ಸ್ವಲ್ಪ ಬಿರುಸಿರಬೇಕು, ಜಾಸ್ತಿ ಕುದ್ಸೋಕೆ ಹೋಗ್ಬೇಡ್ರಿ. ನಾವು ಚಿಕನ್ ಪಲ್ಯ ಹೆಂಗೆ ಮಾಡ್ತೀವಿ ಹಂಗೆ ಕುದ್ಸೋಕೆ ಹೋಗ್ಬೇಡ್ರಿ. ಗೊತ್ತಿದ್ದವ್ರಿಗೆಲ್ಲ ಗೊತ್ತಿಲ್ಲದೆ ಇರೋರಿಗೆ ಹೇಳತ್ತೀನಿ ರೀ. ಈ ಕಡೆ ಅನ್ನ ಏನು ಮಾಡ್ಕೊಂಡಿದ್ದಲ್ರಿ ನಾನು, ಅನ್ನ ಮಾಡಿ ನೀರು ಬಸ್ದೆ ತೆಕ್ಕೊಂಡಿದ್ದೆ. ಅದೀಗ ಕುಕ್ಕರಲ್ಲಿ ಪಲ್ಯದ ಮೇಲೆ ಹಾಕತ್ತೀನಿ ನೋಡಿರಿ. ಈಗ ನಾನು ನಿಂಬೆಕಾಯಿ ರಸ ಹಾಕ್ಲತ್ತೀನಿ. ನಿಂಬೆಕಾಯಿ ರಸ ಹಾಕಿ ಕಲರ್ ಹಾಕಿ ಕೊತ್ತಂಬರಿ ಹಾಕಿ ನೋಡಿರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿಬಿಟ್ಟು ಮುಚ್ಚಿಡ್ತೀನಿ ರೀ. ದಮ್ ಕಟ್ಟಬೇಕು ರೀ. ಇದು ದಮ್ ಗಟ್ಟತನ ಮುಚ್ಚಿಡ್ರಿ. ಯಾಕಂದ್ರೆ ಸ್ವಲ್ಪ ನಾವು ಅಕ್ಕಿ ಏನು ಮಾಡ್ಬೇಕು ರೀ, ಜಾಸ್ತಿ ಅನ್ನ ಆದಮೇಲೆ ತೆಗಿಯೋಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಬಿರುಸಿದ್ದಾಗಲೇ ಅಕ್ಕಿನ ಆದಷ್ಟು ನೀರು ತೆಕ್ಕೋರಿ ಅದ್ರಾಗಿಂದು. ನೋಡಿರಿ ಈಗ ರೆಡಿ ಐತೆ ರೀ ಬಿರಿಯಾನಿ. ನೋಡ್ಬೋದು ಯಾವ ರೀತಿಯಾಗಿ ಬಂದದಂತ. ಎಷ್ಟು ಸಖತ್ತಾಗಿ ಹೋಟ್ಲಲ್ಲಿ ಮಾಡಿ ತಿನ್ನೋದಕ್ಕಿಂತ ನಾವು ಮನೇಲಿ ಮಾಡಿ ತಿಂದು ಆರೋಗ್ಯವಾಗಿ ಇರಬೇಕು ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ. ನಮ್ಮ ಮನೆಯವರು ಅಷ್ಟೇ ಮನೆಗೆ ಮಾಡಿದ್ದು ಇಷ್ಟಪಡ್ತಾರೆ, ಮನೆಗೆ ಮಾಡಂತಾರೆ. ನನಗೂ ಅಷ್ಟೇ ನಾನ್ ವೆಜ್ ಹೊರಗಿಂದ ಏನೂ ಇಷ್ಟ ಆಗಂಗಿಲ್ಲ ರೀ ನಂಗೆ ಹೋಟೆಲ್ದಾಗ. ನಾ ಆದಷ್ಟು ಮನೆಗೆ ಮಾಡ್ತೀನಿ ರೀ. ಚಿಕನ್ ಆಗಲಿ ಮತ್ತು ಮಟನ್ ಆಗಲಿ. ಮಟನಾರ ಮಾಡಲ್ಲ, ನಾನು ತಿನ್ನಲ್ಲ. ನಮ್ಮ ಮನೆಯವ್ರು ಅಷ್ಟೇ ತಿನ್ನೋದು. ಅವ್ರು ನನ್ನ ಸಲಿಂದ ಎಲ್ಲಿ ಅಂತ ಅವರು ತಿನ್ನೋಂಗಿಲ್ಲ. ಚಿಕನ್ ಅಷ್ಟೇ ತರ್ತೀವಿ. ನೋಡ್ಬೋದು ಯಾವ ರೀತಿಯಾಗಿ ಬಂದಂತ. ಎಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ರೀ.